ಜೈ ಗುರುದೇವ್. ನಾವು ಆಸನಗಳಲ್ಲಿ ಸೂರ್ಯ ನಮಸ್ಕಾರ ಆಸನಗಳು ಬಹಳ ಪವರ್ಫುಲ್ ಆಸನ, ತುಂಬ ಮಹತ್ತರವಾದದ್ದು, ಶಕ್ತಿಯುತವಾದದ್ದು. ಯಾಕೆ ಅಂದರೆ ಇದು ಸೂರ್ಯ ನಮಸ್ಕಾರ ಮಾಡುವಾಗ ಪ್ರಾಣಾಯಾಮನೂ ಜೊತೆಯಲ್ಲೇ ಆಗ್ತಾ ಇರುತ್ತೆ. ಜೊತೆಗೆ ಅದರದ್ದೇ ಆದ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸೂರ್ಯ ನಮಸ್ಕಾರದ ಶಕ್ತಿ ನಮ್ಮ ನರನಾಡಿಗಳಿಗೂ ಪ್ರವೇಶ ಮಾಡುತ್ತೆ ಅಂತ. ಸೂರ್ಯ ನಮಸ್ಕಾರ ಅಂದರೆ ಬರೀ ಸೂರ್ಯನಿಗೆ ಕೈ ಮುಗಿದು ನಮಸ್ಕಾರ ಮಾಡೋದಲ್ಲ, ಸೂರ್ಯನ ಬೆಳಕು ಎಲ್ಲ ಕಡೆ ಹೇಗೆ ಪಸರಿಸುತ್ತೋ ಹಾಗೆ ಎಲ್ಲಿ ಒಂದು ಜಾಗ ಬಿಡದೆ ಎಲ್ಲದರಲ್ಲೂ ಸೂರ್ಯನ ಬೆಳಕು ಹರಿದಾಡುತ್ತೋ ಹಾಗೆ ನಮ್ಮ ಎಲ್ಲ ನರನಾಡಿಗಳಿಗೂ ಶಕ್ತಿ ಹೋಗುತ್ತೆ ಈ ಸೂರ್ಯ ನಮಸ್ಕಾರದ ಆಸನಗಳು ಮಾಡೋದ್ರಿಂದ. ಇದನ್ನು ನಾವು ಈ ದಿನ ಹೇಗೆ ಮಾಡೋದು ಅನ್ನೋದನ್ನು ಪರಿಚಯ ಮಾಡ್ಕೊಳ್ಳೋಣ. ಈಗಾಗಲೇ ಗೊತ್ತಿರೋರು ನಮ್ಮ ಜೊತೆಗೆ ಮಾಡ್ಬೋದು. ಫಸ್ಟು ತಿಳ್ಕೊಳ್ಳೋನು ನಾವು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ, ಅದ್ರ ಜೊತೆಗೆ ಮಾಡ್ಕೊಂಡು ಹೋಗೋಣಂತೆ. ಮೊದಲಿಗೆ ನೇರವಾಗಿ ನಿಂತ್ಕೊಳ್ತೀವಿ, ಎರಡೂ ಪಾದಗಳನ್ನು ಜೋಡಿಸ್ಕೊಳ್ತೀವಿ, ಕೈಗಳನ್ನು ಹಸ್ತಗಳನ್ನು ಒತ್ತಿ ಹಿಡಿತೀವಿ. ನೋಡಿ, ಈ ಶೇಪಲ್ಲಿ ನಾವು ಮೊಣಕೈಗಳನ್ನು ಇಟ್ಕೋಬೇಕು ನೇರವಾಗಿ. ಇದು ನಮಸ್ಕಾರಾಸನ. ಎರಡನೇದು ಊರ್ಧ್ವಾಸನ, ಅಂದರೆ ಕೈಗಳನ್ನು ನಿಧಾನವಾಗಿ ಓಪನ್ ಮಾಡಿಕೊಂಡು ಹಿಂದೆ ತಗೊಂಡು ಹೋಗ್ತೀವಿ. ಮೂರನೇದು ಪಾದಹಸ್ತಾಸನ, ಹಸ್ತಗಳನ್ನು ನೆಲದ ಮೇಲೆ ಉರ್ಕೊಂಡಿರ್ತೀವಿ. ನೆಕ್ಸ್ಟು ನಾಲ್ಕನೇದು ಅಶ್ವಸಂಚಲನಾಸನ. ಒಂದು ಕಾಲನ ಹಿಂದೆ ತಗೊಂಡು ಹೋಗ್ತೀವಿ, ಇನ್ನೊಂದು ಕಾಲ ಹಾಗೆ ಇರುತ್ತೆ, ಸ್ವಲ್ಪ ಮುಂದೆ ನೋಡ್ತೀವಿ. ಐದನೇದು ತುಲಾಸನ, ಅಂದ್ರೆ ತಕ್ಕಡಿಯ ತರದಲ್ಲಿ ದೇಹವನ್ನ ಬ್ಯಾಲೆನ್ಸ್ ಮಾಡೋದು. ನೆಕ್ಸ್ಟ್ ಆರನೇದು ಶಶಾಂಕಾಸನ. ನಾವು ವಜ್ರಾಸನ ಮಾಡ್ತೀವಲ್ಲ ಆ ರೀತಿಯಲ್ಲಿ ದೇಹವನ್ನ ಹಿಂದೆ ತಗೊಂಬಂದು ನೆಲದ ಮೇಲೆ ಮಲಗಿಸೋದು. ಹಸ್ತಗಳು ಹಾಗೆ ಇರುತ್ತೆ, ಮುಂದೆ ಚಾಚಿರ್ತೀವಿ. ನೆಕ್ಸ್ಟ್ ಅಷ್ಟಾಂಗಾಸನ. ಪೂರ್ತಿ ದೇಹ, ಎದೆ ಭಾಗ, ಗಡ್ಡ, ಮಂಡಿ, ಹೆಬ್ಬೆರಳು ಎಲ್ಲವೂ ನೆಲದ ಮೇಲೆ ಇರುತ್ತೆ, ಪೃಷ್ಠದ ಭಾಗ ಮಾತ್ರ ಮೇಲೆ ಇರುತ್ತೆ. ನೆಕ್ಸ್ಟ್ ಭುಜಂಗಾಸನ. ನಮ್ಮ ಒಕ್ಕಳಿನ ಭಾಗದವರೆಗೂ ಮುಂದಿನ ಭಾಗದಿಂದ ಮೇಲೆ ಎತ್ತಿರ್ತೀವಿ. ಮುಖ ಆಕಾಶದ ಕಡೆ ಇರುತ್ತೆ. ನೆಕ್ಸ್ಟ್ ಪರ್ವತಾಸನ. ಹಸ್ತಗಳು ಅಲ್ಲೇ ಇರುತ್ತೆ, ಪಾದಗಳನ್ನ ಮುಂದೆ ತಗೊಂಡ್ಬಂದು ಪರ್ವತದ ಶೇಪಲ್ಲಿ ದೇಹವನ್ನ ಮಾಡ್ತೇವೆ. ನೆಕ್ಸ್ಟ್ ಅಶ್ವಸಂಚಲನಾಸನ. ನಾವು ಎಡಗಾಲ ಹಿಂದೆ ತಗೊಂಡೋಗಿದ್ವಲ್ಲ, ಈಗ ಅದೇ ಎಡಗಾಲನ ಮುಂದೆ ತಗೊಂಡು. ನೆಕ್ಸ್ಟ್ ಪಾದಹಸ್ತಾಸನ, ಮತ್ತೆ ಊರ್ಧ್ವಾಸನ, ನಮಸ್ಕಾರ ಸ್ಥಿತಿ. ಈಗ ಇದು ಸೂರ್ಯ ನಮಸ್ಕಾರದ 12 ಪೊಸಿಷನ್ ಅಲ್ಲಿ ನಾವು ಮಾಡುವಂಥ ಆಸನಗಳನ್ನು ಮಾಡುವಂಥದ್ದು ಇಷ್ಟು ಮಾಡ್ತೀವಿ. ಈಗ ಮಾಡಬೇಕಾದ್ರೆ ಮೊದಲಿಗೆ ನಾವು ಒಂದೊಂದು ಆಸನಕ್ಕೂ ಒಂದೊಂದು ಬ್ರೀದಿಂಗ್ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ತೀವಿ. ಈಗ ಈ ತರ ಇದ್ದಾಗ ನಾವು ಪೂರ್ತಿ ಉಸಿರನ್ನ ಹೊರಗಡೆ ಹಾಕಿರ್ತೀವಿ ನಮಸ್ಕಾರ ಸ್ಥಿತಿಯಲ್ಲಿ. ಊರ್ಧ್ವಾಸನಕ್ಕೆ ಹೋದಾಗ ಪೂರ್ತಿ ಉಸಿರನ್ನ ತಗೊಂಡು ಹಿಂದೆ ಹೋಗ್ತೀವಿ. ಮುಂದೆ ಬೆಂಡಾಗುವಾಗ ಉಸಿರು ಹೊರಗಡೆ ಹಾಕ್ತಾ ಮುಂದೆ ಬೆಂಡಾಗ್ತೀವಿ. ಮತ್ತೆ ಉಸಿರು ತಗೊಳ್ತೀವಿ, ಕಾಲಿಂದ ತಗೊಂಡೋಗ್ತೀವಿ. ಅಶ್ವಸಂಚಲನಾಸನ. ಮತ್ತೆ ಹೊರಗಡೆ ಹಾಕಿ ಈ ಪೊಸಿಷನ್ಗೆ ಬರ್ತೀವಿ. ಮತ್ತೆ ಉಸಿರು ತಗೊಂಡು ಶಶಾಂಕಾಸನಕ್ಕೆ ಹೋಗ್ತೀವಿ.
ಉಸಿರು ಹೊರಗಡೆ ಆಗ್ತಾ ಈ ಪೊಸಿಷನ್ಗೆ ಬಂದು ಖಾಲಿ ಹೊಟ್ಟೆಯಲ್ಲಿ ಅಲ್ಲಿ ಇರ್ತೀವಿ. ಮತ್ತೆ ಉಸಿರು ತಗೊಂಡು ಭುಜಂಗಾಸನ, ಉಸಿರು ಹೊರಗಡೆ ಆಗ್ತಾ ಪರ್ವತಾಸನ, ಉಸಿರು ತಗೊಳ್ತಾ ಅಶ್ವಸಂಚಲನಾಸನ, ಉಸಿರು ಹೊರಗಡೆ ಆಗ್ತಾ ಪಾದಹಸ್ತಾಸನ, ಉಸಿರು ತಗೊಂಡು ಹಿಂದೆ ಹೋಗ್ತೀವಿ, ಮತ್ತೆ ಉಸಿರು ಹೊರಗಡೆ ಆಗ್ತಾ ಖಾಲಿ ಹೊಟ್ಟೆಯಲ್ಲಿ ಇದೇ ಪೊಸಿಷನ್ ಬರ್ತೀವಿ. ಇದು ಒಂದು ಸೈಕಲ್ ಆಯ್ತು. ಇದೇ ತರನೇ ನಾವು 12 ಸೈಕಲ್ ಮಾಡ್ಕೋಬಹುದು, 6 ಸೈಕಲ್ ಮಾಡ್ಕೋಬಹುದು. ನಾವು ಇದನ್ನ ಒಂದ್ಸಾರಿ ಎಡಗಾಲು ಹಿಂದೆ ತಗೊಂಡೋಗಿ ಮುಂದೆ ತಗೊಂಡ್ಬರೋದು ಒಂದು ಸಾರಿ ಮಾಡಿದ್ರೆ, ಇನ್ನೊಂದು ಸಾರಿ ನಾವು ಬಲಗಾಲನ ಹಿಂದೆ ತಗೊಂಡು ಬಲಗಾಲನ್ನ ಮುಂದೆ ತಗೊಂಡು ಬರೋ ತರ ಮಾಡ್ತೀವಿ. ಈ ರೀತಿಯಲ್ಲಿ ಈ ರೀತಿ ನಾವು ಒಂದ್ಸಾರಿ ಎಡಗಾಲ್ ಹಿಂದೆ ತಗೊಂಡೋದ್ರೆ ಇನ್ನೊಂದ್ಸಾರಿ ಬಲಗಾಲ್ ಹಿಂದೆ ತಗೊಂಡೋಗಿ ಮುಂದೆ ತಗೊಂಡ್ ಬರೋ ತರ ಮಾಡ್ಕೊಳ್ತೀವಿ. ಇಷ್ಟು ನಾವು ಒಂದು ಆಸನಗಳು, ಸೂರ್ಯ ನಮಸ್ಕಾರದ ಪೊಸಿಷನ್ಸ್ ಇವು. ನಾವು ಯಾವ ತರ ಪೊಸಿಷನ್ ಮಾಡ್ಬೇಕು ಅಂತ ಆಯ್ತು. ಮತ್ತೆ ನಾವು ಉಸಿರುಟ ಮಾಡೋದನ್ನು ಹೇಗಂತ ಗೊತ್ತಾಯ್ತು. ಇದ್ರ ಜೊತೆಗೆ ಒಂದೊಂದು ಮಂತ್ರವನ್ನು ಹೇಳ್ಕೊಂಡಾಗ ನಮ್ಗೆ ಅದು ಕೌಂಟು ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಸೂರ್ಯನ ಸ್ಮರಣೆನೂ ಆಗುತ್ತೆ. ಆ ಮಂತ್ರಶಕ್ತಿಯಿಂದ ನಮಗೆ ಆ ದೇಹದಲ್ಲಿ ಸಿಗ್ಬೇಕಾಗಿರೋದು ಇನ್ನಷ್ಟು ಆಸನಗಳ ಜೊತೆಗೆ ಪ್ರಾಣಶಕ್ತಿನೂ ಜಾಸ್ತಿ ಆಗುತ್ತೆ. ಮಂತ್ರಗಳನ್ನ ಹೇಳ್ಕೊಂಡು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಸೂರ್ಯ ನಮಸ್ಕಾರದಲ್ಲಿ ಇದು ತುಂಬಾ 100% ಪವರ್ಫುಲ್ ಆಗಿ ಆಗುವಂತ ಒಂದು ಕ್ರಿಯೆ. ಸೂರ್ಯ ಮಂತ್ರವನ್ನ 12 ಮಂತ್ರಗಳು ಇದಾವೆ ಸೂರ್ಯನಿಗೆ. 12 ಹೆಸರಿನಿಂದ ಕರೆಯುವಂಥವು. 12 ಹೆಸರುಗಳನ್ನು ಒಂದೊಂದ್ಸಾರಿ ಹೇಳಿ ಮಾಡುವಾಗ ನಮಗೆ ಒಂದು ಸೂರ್ಯನ ಒಂದು ಸ್ಮರಣೆನೂ ಆಗುತ್ತೆ. ಜೊತೆಗೆ ಆಸನಗಳ ಒಂದು ಲೆಕ್ಕಾಚಾರವನ್ನು ನಮಗೆ ಒಂದು ಪದ್ಧತಿಯಲ್ಲಿ ಒಂದು ನಿಯಮಗಳನ್ನು ಹಾಕೊಂಡಂಗೂ ಇರುತ್ತೆ. ಮತ್ತೆ ಆ ಮಂತ್ರಗಳನ್ನು ಹೇಳೋದ್ರಿಂದ ನಮಗೆ ದೇಹದಲ್ಲಿ ಇನ್ನಷ್ಟು ಎನರ್ಜಿ ಬರೋದಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಸೂರ್ಯನ ಒಂದು ಉದಯನೂ ಆಗ್ತಾ ಇದೆ. ಸೂರ್ಯನ ಒಂದು ಸ್ಮರಣೆ ಮಾಡಿಕೊಂಡು ನಾವು ಮಂತ್ರಗಳನ್ನ ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡೋಣ. ಮೊದಲಿಗೆ ಶ್ಲೋಕ ಮಂತ್ರವನ್ನು ಒಂದು ಇರುತ್ತೆ, ಅದನ್ನ ಹೇಳೋಣ. ಓಂ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೋಷನ್ ಅಪಾವರಣೋ ಸತ್ಯ ಧರ್ಮಾಯ ದೃಶ್ಯತೆ. ಈಗ ಈ ಸೂರ್ಯನ ಒಂದು ಮಂತ್ರವನ್ನ ಹೇಳಿ ಶ್ಲೋಕದಿಂದ ಸೂರ್ಯನನ್ನ ಸ್ಮರಣೆ ಮಾಡಿಕೊಂಡು ಒಂದೊಂದೇ ಬೀಜಾಕ್ಷರದಿಂದ ಆ ಸೂರ್ಯನ ಹೆಸರುಗಳನ್ನ ನಾಮಸ್ಮರಣೆಯನ್ನ ಮಾಡ್ತಾ ಸೂರ್ಯ ನಮಸ್ಕಾರ ಮಾಡೋದನ್ನ ಅಭ್ಯಾಸ ಮಾಡೋಣ. ಮೊದಲಿಗೆ ರಂ ಮಿತ್ರಾಯ ನಮಃ. ಹ್ರೀಂ ರವಯೇ ನಮಃ.
ಮೂರನೆಯ ಮಂತ್ರ ಓಂ ಹೃಂ ಸೂರ್ಯಾಯ ನಮಃ. ಓಂ ಹ್ರೈಂ ಖಗಾಯ ನಮಃ. ನಾವು ಸೂರ್ಯ ನಮಸ್ಕಾರ ಮಾಡುವಾಗ್ಲೂ ಅಷ್ಟೇ ಈ ಪೊಸಿಷನ್ಗಳು ಚೇಂಜ್ ಮಾಡುವಾಗ ನಾವು ಒಂದ್ಸಾರಿ ಕೈಯನ್ನ ಕೆಳಗಡೆ ಒಂದ್ ಕಡೆ ಇಟ್ರೆ ಆ ಕೈ ಹಿಂದು ಮುಂದೆ ಮಾಡಬಾರ್ದು. ಒಂದೇ ಕಡೆ ಇಟ್ಕೊಂಡಾಗ ಆ ಪೊಸಿಷನ್ಗಳಿಗೆ ನಾವು ಕಾಲು ಹಿಂದು ಮುಂದೆ ತಗೊಂಡೋಗುವಾಗ ಅದೇ ಪೊಸಿಷನ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಮಂತ್ರ ಓಂ ಹ್ರೌಂ ಭಾನವೇ ನಮಃ. ಓಂ ರಹ ಉಷ್ಣೇ ನಮಃ. ಈಗ ನಾವು ಮಂತ್ರಗಳನ್ನ ಒಂದೊಂದು ಮಂತ್ರ ಹೇಳೋಗ್ಲೂ ನೋಡ್ಕೊಬೇಕು. ಒಂದೊಂದು ಪೊಸಿಷನ್ಗೂ ಒಂದೊಂದು ಕಾಲಗಳನ್ನ ಚೇಂಜ್ ಮಾಡ್ಕೋಬಹುದು. ಒಂದ್ಸಾರಿ ಈ ಕಾಲ್ ನಾವು ಆಕ್ಷನ್ ಮಾಡಿದ್ರೆ ಇನ್ನೊಂದ್ ಸಾರಿಗೆ ಇನ್ನೊಂದು ಸೈಕಲ್ ಅಲ್ಲಿ ಈ ಕಾಲನ್ನ ಆಕ್ಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾವು ಒಂದೇ ಡೈರೆಕ್ಷನ್ ಅಲ್ಲೇ ಆಗೋದಕ್ಕಿಂತ ದೇಹದ ಎಲ್ಲಾ ಭಾಗಗಳಿಗೂ ಪ್ರಾಣಶಕ್ತಿ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಹ್ರಂ ಹಿರಣ್ಯ ಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಊರ್ಧ್ವಾಸನ, ಪಾದಹಸ್ತಾಸನ, ಅಶ್ವಸಂಚಲನಾಸನ, ತುಲಾಸನ, ಶಶಂಕಾಸನ, ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹ್ರಂ ಆದಿತ್ಯಾಯ ನಮಃ.
ಒಂದು ಸ್ವಲ್ಪ ಫಾಸ್ಟಾಗೋ ಮಾಡ್ತೀವಿ. ನಿಮಗೆ ಹೆಂಗೆ ಅನುಕೂಲವಾಗಿ ಮಾಡೋಕ್ಕಾಗುತ್ತೋ ಹಾಗೆ ಮಾಡಬಹುದು. ಓಂ ಹ್ರೈಂ ಸವಿತ್ರೇ ನಮಃ. ರೌಂ ಅರ್ಕಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ನೋಡಿ, ಹಸ್ತಗಳನ್ನ ಒಂದ್ ಬಾರಿ ಇಟ್ಮೇಲೆ ಅದನ್ನ ಪಕ್ಕಕ್ಕೆ ಜರುಗಿಸಬಾರ್ದು, ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಹಸ್ತಗಳ ಮಧ್ಯೆ ಪಾದ ಬರಬೇಕು. ಕಡೆಯದಾಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಮಂತ್ರ ಹೇಳಿ ಒಂದು ಆಸನಗಳನ್ನು ಮಾಡೋಣ. ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಇದಿಷ್ಟು ಸೂರ್ಯ ನಮಸ್ಕಾರ ಮಾಡುವಂತ ಒಂದು ರೀತಿ. ಮಂತ್ರಗಳು ಜೊತೆಗೆ ಪ್ರಾಣಾಯಾಮ, ಯೋಗಾಸನಗಳು ಎಲ್ಲವೂ ಒಂದಷ್ಟು ಒಟ್ಟಿಗೆ ಆಗುವಂತ ಒಂದು ಕ್ರಿಯೆ. ನಮ್ಗೆ ಯೋಗಾಸನಗಳಲ್ಲಿ ಸೂರ್ಯ ನಮಸ್ಕಾರ ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ ಅಂದ್ರೆ ಎಲ್ಲವೂ ಒಟ್ಟಿಗೆ ಆಗೋದ್ರಿಂದ ಅದಕ್ಕೆ ಒಂದಷ್ಟು ಮಹತ್ವ ಇದೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಗೆ ಯಾರು ಇದನ್ನ ಮೊದಲೇ ಗುರುಗಳ ಹತ್ರ, ಶಿಕ್ಷಕರ ಹತ್ರ ತಿಳ್ಕೊಂಡಿದ್ರೆ ಅವರು ಅಭ್ಯಾಸ ಮಾಡಿ. ನಿಮ್ಗೇನಾದ್ರೂ ಮೊದಲಿಗೆ ಕಲ್ತ್ಕೊಳ್ತೀವಿ ಅಂದ್ರೆ ಎಲ್ಲಾದ್ರೂ ಒಂದು ಗುರು ಸಮ್ಮುಖದಲ್ಲಿ ಇದನ್ನ ಮೊದಲು ಅಭ್ಯಾಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಕಲಿಯುವಾಗ ತಪ್ಪು ಕಲಿಬಾರ್ದಲ್ವಾ. ಅಭ್ಯಾಸ ಮಾಡುವಾಗ ಅದು ತಪ್ಪೇ ಅಭ್ಯಾಸ ಆಗ್ಬಿಡ್ತು ಅಂದ್ರೆ ನಮ್ಮ ದೇಹಕ್ಕೆ ಸಿಗ್ಬೇಕಾಗಿರೋದು ಸಿಗೋದಿಲ್ಲ ಅಷ್ಟೇ, ಇನ್ನೇನು ತೊಂದರೆ ಆಗೋದಿಲ್ಲ. ಆಕಾರವನ್ನ ನಾವು ಈಗ ಯಾವಾಗೋ ಮಾಡೋದ್ರ ಬದಲಾಗಿ ಬೆಳಗಿನ ಸಮಯ ಸೂರ್ಯ ಉದಯ ಆಗ್ತಾ ಇರ್ತಾರಲ್ವಾ, ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಗೆ ದೇಹಕ್ಕೆ ತುಂಬಾ ಅವಶ್ಯಕತೆ ಇರೋದು ವಿಟಮಿನ್ ಡಿ. ಆ ವಿಟಮಿನ್ ಡಿ ಸಿಗೋದು ನಮ್ಮ ದೇಹದಲ್ಲಿ ಅದೊಂದು ಪ್ರಕ್ರಿಯೆಯಾಗಿ ವಿಟಮಿನ್ ಡಿ ತನ್ನಷ್ಟು ತಾನೇ ಉತ್ಪತ್ತಿ ಆಗೋದಕ್ಕೆ ಕಾರಣವಾಗುತ್ತೆ. ಅದಕ್ಕೆ ನಾವು ಈ ಥರ ಓಪನ್ ಪ್ಲೇಸ್ಗಳಲ್ಲಿ, ಟೆರೇಸ್ ಇದ್ರೆ ಟೆರೇಸು, ಅಥವಾ ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಏನಾದರೂ ಅವಕಾಶಗಳಿದ್ರೆ ಅಂತ ಕಡೆ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ನಾವು ನಮ್ಮ ಸೂರ್ಯನ ಶಾಖ ನಮ್ಮ ಮೈ ಮೇಲೆ ಬೀಳ್ತಾ ಇರುತ್ತೆ. ಅದು ಉದಯ ಆಗೋ ಸಮಯದಲ್ಲಿ ಬಹಳ ಚೆನ್ನಾಗಿರುತ್ತೆ. ಇದು ನಮಗೆ ತುಂಬಾ ಬಿಸಿಲಲ್ಲಿ ಮಾಡೋದಕ್ಕೂ
ಹೋಗ್ಬಾರ್ದು. ಬೆಳಗಿನ ಸಮಯ ಒಂದಷ್ಟು 8 ಗಂಟೆವರೆಗೂ ಆ ಸೂರ್ಯನ ಒಂದು ಶಾಖ ನಮ್ಗೆ ತುಂಬಾ ಚೆನ್ನಾಗಿ ಮೈಗೆ ಸ್ಪರ್ಶ ಆಗೋದಿದೆಯಲ್ಲ, ಮೃದುವಾಗಿ ನಮ್ಗೆ ಏನೂ ನೋವಾಗದೆ, ತುಂಬಾ ಶಾಖ ಆಗದೆ ಮೃದುವಾಗಿ ನಮ್ಮ ದೇಹಕ್ಕೆ ಹೇಗೆ ಸೇರಬೇಕು ಹಾಗೆ ಸೇರುತ್ತೆ. ಇದನ್ನೆಲ್ಲಾನು ನಾವು ಅಭ್ಯಾಸ ಮಾಡ್ಕೊಳೋದನ್ನ ಪ್ರತಿನಿತ್ಯ ಆಗದೆ ಇದ್ರು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಆದ್ರೂ ಈ ಒಂದು ಪ್ರಕ್ರಿಯೆ ಮಾಡ್ಕೊಂಡಾಗ, ಅದರಲ್ಲೂ ಭಾನುವಾರ ಅಂದ್ರೆ ಆದಿತ್ಯವಾರ, ರವಿವಾರ ಅಂತೆಲ್ಲ ಹೇಳ್ತೀವಲ್ವ, ಆ ದಿನ ಸೂರ್ಯನಿಗೆ ವಿಶೇಷವಾದ ದಿನ ಆಗಿರೋದ್ರಿಂದ, ನಮ್ಮ ಪ್ರಪಂಚಕ್ಕೆ ಒಂದಷ್ಟು ರಜೆಗಳು ಇರೋದ್ರಿಂದ ಆ ದಿನಗಳಲ್ಲಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ನಮ್ಗೆ ಎನರ್ಜಿ ಇನ್ನಷ್ಟು ಹೆಚ್ಚು ಸಿಗುತ್ತೆ. ಈ ರೀತಿಯಾಗಿ ಒಂದು ಅಭ್ಯಾಸ ಇಟ್ಕೊಂಡಾಗ ನಮ್ಗೆ ಅದು ದೇಹಕ್ಕೆ ಒಪ್ಪಿಸ್ಬಿಟ್ರೆ ಅದು ನೆನಪು ಮಾಡ್ತಾ ಇರುತ್ತೆ. ಈ ದಿನ ಹಿಂಗ್ ಮಾಡ್ಕೊಂಡ್ರೆ ಮಾಡ್ಕೊಬೇಕು, ನೀನ್ ನನಗೆ ಅದನ್ನ ಪ್ರತಿ ವಾರ ಕೊಡ್ಬೇಕು ಅಂತ ದೇಹನೇ ಎಚ್ಚರಿಸ್ಬಿಡುತ್ತೆ. ಇದನ್ನ ಒಂದು ಅಭ್ಯಾಸವನ್ನ ಚೆನ್ನಾಗಿ ಇಟ್ಕೊಳ್ಳೋಣ. ನಮ್ಗೆ ಉಚಿತವಾಗಿ ಸಿಗೋದಲ್ವಾ ಇವೆಲ್ಲನೂ, ಪ್ರಾಕೃತಿಕವಾಗಿ ಸಿಗೋಂಥದ್ದು. ಇದನ್ನ ನಾವು ಎಷ್ಟೋ ಸಪ್ಲಿಮೆಂಟ್ರಿಯಲ್ಲಿ ತಗೊಳ್ಳೋದು, ಈ ವಿಟಮಿನ್ ಡಿ ಕೊರತೆ ಇರೋರು ಇವೆಲ್ಲಾನು ದುಡ್ಡು ಕಾಸು ಕೊಟ್ಟು ಅವುಗಳನ್ನೆಲ್ಲಾನು ತಗೊಂಡು ಹೆಚ್ಚಿಸ್ಕೊಳ್ತಾ ಇರ್ತಾರೆ. ಆದ್ರೆ ನಮ್ಗೆ ಈಗ ಪ್ರಾಕೃತಿಕವಾಗಿ ಸುಮ್ಮನೆ ಕೊಡ್ತಾ ಇದ್ದಾರಲ್ವಾ, ಅದರಲ್ಲೂ ನಮ್ಗೆ ಈ ಸೂರ್ಯ ಭಗವಂತ ಎಲ್ಲಾನು ನಮ್ಮ ದೇಹಕ್ಕೆ ಬೇಕಾಗಿರೋದು ಒಂದು ಕೊರತೆಯನ್ನ ತುಂಬಾ ಸುಲಭವಾಗಿ ನೀಗಿಸ್ತಾನೆ. ಅದಕ್ಕೆ ನಾವು ಸಾಧನೆ ಮಾಡೋದು ಒಂದಷ್ಟು ಸಮಯ, ಪ್ರಕೃತಿ ನಮಗೆ ಸಹಾಯ ಮಾಡುವಂತ ಸಮಯದಲ್ಲಿ ನಾವು ಸಾಧನೆ ಮಾಡಿಕೊಂಡ್ರೆ ನಾವು ಮಾಡುವಂತ ಒಂದು ಶ್ರಮ, ಸಾಧನೆಯ ಶ್ರಮ ಇನ್ನಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅದರ ಶಕ್ತಿ ಜಾಸ್ತಿ ನಮ್ಗೆ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಇದೆ, ಏನಂದ್ರೆ ನಾವು ಸೂರ್ಯ ಉದಯ ಆಗುವ ಸಮಯದಲ್ಲಿ ನಮ್ಮ 2 ನಾಡಿಗಳು ಅಂದ್ರೆ ಇಡ ಪಿಂಗಳ ನಾಡಿ ಎರಡರಲ್ಲೂ ಉಸಿರು ಸಮವಾಗಿ ಆಗ್ತಾ ಇರುತ್ತೆ. ಈ ತರ ಸಮವಾಗಿ ಆಗೋದ್ರಿಂದ ಅದು ಸುಷುಮ್ನ ನಾಡಿಯಲ್ಲಿ ಪ್ರಾಣಶಕ್ತಿ ಹರಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಈ 3 ನಾಡಿಗಳು ಕೆಲಸ ಮಾಡೋದಕ್ಕೆ ಅನುಕೂಲಕರವಾದಂತ ಸಮಯ ಇದು. ಈ ಸಮಯದಲ್ಲಿ ನಾವು ಈ ಸೂರ್ಯ ನಮಸ್ಕಾರವನ್ನ ಮಾಡ್ಕೊಂಡಾಗ ನಮ್ಗೆ ಈ ದೇಹಕ್ಕೆ ಸಿಗ್ಬೇಕಾಗಿರುವಂಥದ್ದು, ನಮ್ಗೆ ಸುಷುಮ್ನ ನಾಡಿ ಶುದ್ಧೀಕರಣ ಆಗೋದು, ಮತ್ತೆ ಅದು ಮೂಲಾಧಾರದವರೆಗೂ ಹೋಗಿ ಅಲ್ಲಿ ಒಂದು ಎನರ್ಜಿ, ಮೂಲಾಧಾರ ಯಾವಾಗ ಚಕ್ರ ಆಕ್ಟಿವ್ ಆಗುತ್ತೋ ಆಗ ನಮ್ಗೆ ದೇಹದಲ್ಲಿ ಇನ್ನಷ್ಟು ಚೈತನ್ಯ ಜಾಸ್ತಿ ಆಗುತ್ತೆ. ನಮ್ಗೆ ಜ್ಞಾನದ ಒಂದು ಮಹತ್ವ ತಿಳಿತಾ ಬರುತ್ತೆ, ಜ್ಞಾನದ ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕೆ ಇದು ಒಂದಕ್ಕೊಂದು ಎಲ್ಲವನ್ನೂ ಲಿಂಕ್ ಆಗಿರುತ್ತೆ. ನಾವು ದೇಹದಿಂದ ಶುರು ಮಾಡಿ ನಮ್ಮ ಮನಸ್ಸಿನವರೆಗೂ, ಆತ್ಮದವರೆಗೂ, ಬುದ್ಧಿಶಕ್ತಿವರೆಗೂ ಇವೆಲ್ಲನೂ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಈ ಒಂದು ಅಭ್ಯಾಸಗಳನ್ನ ಇಂಥ ಸಮಯದಲ್ಲಿ ಇಟ್ಕೊಳ್ಳೋಣ. ಮತ್ತೆ ಜೊತೆಗೆ ನಾವು ಪ್ರಕೃತಿಯನ್ನ ಅನುಭವಿಸ್ದಂಗೆ ಆಗುತ್ತೆ. ಪಕ್ಷಿಗಳು ಒಂದು ಶಬ್ದ, ಮತ್ತೆ ಆ ಸೂರ್ಯನ ಒಂದು ಬೆಳಕು ಮೃದುವಾಗಿ ನಮಗೆ ಸ್ಪರ್ಶ ಮಾಡ್ತಾ ಇದ್ರೆ ಅದರ ಆನಂದನೇ ಬೇರೆ ತರ ಇರುತ್ತೆ. ಇದು ನಮ್ಗೆ ಎಲ್ಲೂನು ಎಷ್ಟೇ ಹಣ ಕೊಟ್ರು, ಎಷ್ಟೇ ನಾವು ಪ್ರಯತ್ನ ಪಟ್ರು ಸಿಗದೆ ಇರೋವಂಥದ್ದು. ಅದಕ್ಕೆ ನಾವು ಆ ಸಮಯದಲ್ಲೇ ನಾವು ಅದನ್ನ ಅನುಭವಿಸ್ಬೇಕು. ಇದನ್ನ ಒಂದು ಅಭ್ಯಾಸ ಇಟ್ಕೊಳ್ಳೋಣಂತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಇದನ್ನ ಅಭ್ಯಾಸವನ್ನ ಶುರು ಮಾಡಿ. ಇದುವರೆಗೂ ಮಾಡ್ತಾ ಇದ್ರೆ ತುಂಬಾ ಸಂತೋಷ, ಮಾಡದೇ ಇದ್ರೆ ಇನ್ ಮುಂದೆ ಇಂಥ ಒಂದು ಅಭ್ಯಾಸಗಳನ್ನ ಇಟ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಗುರುದೇವ್.